ಒಂದು ಹಸಿಮೆಣಸಿನ್ಕಾಯಿನ ಗಿಡ ಬಿಟ್ಟಿತ್ತು. ಆ ಗಿಡ ತುಂಬ ಹಸಿಮೆಣಸಿನ್ಕಾಯಿ ಆಗಿದೆ. ನಾನು ಮೊದಲೇ ಸಲ ಇರೋದಲ್ವಾ ಅಂಥೇಳಿ ಹಾಗೆ ಬೀಜಕ್ಕೆ ಬಿಟ್ಟಿದ್ದೀನಿ. ನೋಡಿ, ಎಲ್ಲ ಕೆಂಪು ಕೆಂಪು ಮೆಣಸಿನ್ಕಾಯಿಗಳಾಗಿದೆ, ತುಂಬ ಆಗಿದೆ. ಒಂದು ಗಿಡದಲ್ಲಿ ಇಷ್ಟೊಂದು ಹಸಿಮೆಣಸಿನ್ಕಾಯಿ ಬಿಡುತ್ತಲ್ವ. ಹೀಗೆ ಜೋತು ಬಿದ್ದಿದೆ, ಕೆಳಗಡೆವರೆಗೂ ಇದೆ, ಎಲ್ಲ ಕಡೆ ಇದೆ. ನೀವು ಕೂಡ ಮನೇಲಿ ಒಂದು ಪಾಟ್ನಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿನ ಗಿಡ ಹಾಕ್ಕೊಂಡ್ರೆ ಅಗತ್ಯ ಇರೋ ದಿನ, ಅರ್ಜೆಂಟ್ ಇರೋ ದಿನ ಮನೇಲೇ ಬಿಡಿಸ್ಕೋಬಹುದು. ಒಂದು ಗಿಡ ಬಿಟ್ಟರೆ ಇನ್ನೊಂದು ಗಿಡದಲ್ಲಿ ಮತ್ತೆ ಕಾಯಿಗಳು ಇರುತ್ತೆ. 4-5 ಇಟ್ಕೊಂಡ್ರು ಸಾಕು. ನಮ್ಮನೇಲಿ ತುಂಬ ಇದೆ ಮೇಲ್ಗಡೆ ಟೆರೇಸಲ್ಲಿ. ಇದು ಕೆಳಗಡೆ ಇರೋ ಅಂಥ ಗಿಡ ನೋಡಿ. ಎಷ್ಟೊಂದು ಗಿಡ, ಎಷ್ಟೊಂದು ಕಾಯಿ ಹಣ್ಣಾಗಿ ಜೋತು ಬಿದ್ದಿದೆ ಗಿಡನೇ. ಇದೆಲ್ಲೋ ಒಂದು ಗೊಬ್ಬರದ ಜೊತೆಲಿ ಇತ್ತು ಅನ್ಸುತ್ತೆ, ಅಲಸಂದೆಕಾಯಿ. ಇದು ಕೂಡ ಕಾಯಿ ಬಿಟ್ಟು ಕಾಯಿಗಳು ಒಣಗಿದೆ. ಇದು ಒಂದು ಹಸಿಮೆಣಸಿನ್ಕಾಯಿನ ಗಿಡ ಇದೆ. ಒಂದು ಗಿಡ ಹಾಕಿದ್ರೆ ತಾನಾಗಿ ಅವುಗಳು ಉದುರಿ ಬೀಜ ಮಸ್ತ್ ಗಿಡಗಳಾಗುತ್ತೆ. ಈ ಪಾಟಲ್ಲಿ ಸುಮಾರು ಗಿಡ ಇದೆ ನೋಡಿ, ಕಾಯಿ ಕೂಡ ಇದೆ. ಇದು ಕೂಡ ಕೆಂಪಾಗಿದೆ.